ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಈ ದಿನ ಬಹಳ ಅನುಗ್ರಹವಾಗಲಿ ಎಂದು ನಿಮಗಾಗಿ ಪ್ರಾರ್ಥಿಸುತ್ತೇನೆ. ವಿವಾಹ ಪ್ರಾಯವಾಗಿ ವಿವಾಹ ನಡೆಯದೇ ಇರುವವರಿಗಾಗಿ ಪ್ರಾರ್ಥಿಸುವ ತಿಂಗಳಾಗಿದೆ. ಅನೇಕರಿಗೆ ಈ ಪ್ರಾರ್ಥನೆ ಅನುಗ್ರಹವಾಗುತ್ತಿದೆ. ಹಲ್ಲೆಲೂಯಾ, ಆಮೇನ್. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಒಂದಾಗಿ ಪ್ರಾರ್ಥಿಸುವ ನಿಮಗಾಗಿ ಈ ಅನುಗ್ರಹ ಧ್ಯಾನ ಮಂದಿರದಲ್ಲಿ ವಿಶೇಷವಾಗಿ ಪ್ರಾರ್ಥಿಸುತ್ತಿದ್ದೇವೆ. ನಿಮ್ಮ ಪ್ರಾರ್ಥನೆಗೆ ದೇವರು ಉತ್ತರವನ್ನು ನೀಡಲಿ. ಒಂದು ದೊಡ್ಡ ಸಮಸ್ಯೆಯ ಸಮುದ್ರದ ಮಧ್ಯದಲ್ಲಿ ನಾನಿದ್ದೇನೆ ಎಂದು ಭಾವಿಸುವವರು ಇದ್ದಾರೆ. ದುಡಿದು ಏನೂ ಉಳಿಯುತ್ತಿಲ್ಲವಲ್ಲ ಎಂದು ಯೋಚಿಸುವವರು ಇದ್ದಾರೆ. ಸ್ವಲ್ಪವಾದರೂ ಸಮಾಧಾನ ಸಿಕ್ಕಿದ್ದರೆ ಎಂದು ಆಸೆ ಪಡುವವರು ಇದ್ದಾರೆ. ಅನೇಕರ ಮಾನಸಾಂತರಕ್ಕಾಗಿ ಪ್ರಾರ್ಥಿಸುವವರು ಇದ್ದಾರೆ. ಒಂದು ಫೋನ್ ರಿಂಗ್ ಆದರೆ ಹೆದರುವವರು ಇದ್ದಾರೆ. ಕಾಲಿಂಗ್ ಬೆಲ್ ಆದರೆ ಭಯಪಡುವವರು ಇದ್ದಾರೆ. ಹೊರಗೆ ಹೋಗಲು ಸಾಧ್ಯವಾಗದೆ ಮನೆಯೊಳಗೆ ಇರುವವರು ಇದ್ದಾರೆ. ನಿಮ್ಮೆಲ್ಲರ ಬೇಡಿಕೆ, ಕೋರಿಕೆ, ಪ್ರಾರ್ಥನೆಗಳನ್ನು ಈ ನಿಮಿಷದಲ್ಲಿ ಇಂದು ಆಲಿಸುವ ದೇವರ ವಾಕ್ಯಕ್ಕೆ ಸಮರ್ಪಿಸಿ ಪ್ರಾರ್ಥಿಸೋಣ. ಇಂದಿನ ವಾಕ್ಯ ಯೋಹಾನನ ಶುಭ ಸಂದೇಶ 5ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ. 38 ವರ್ಷ ಕಾಯಿಲೆಯಿಂದ ನರಳುತ್ತಿದ್ದ ಒಬ್ಬ ರೋಗಿ ಅಲ್ಲಿ ಮಲಗಿದ್ದನು. ಯೇಸು ಅವನನ್ನು ನೋಡಿ ದೀರ್ಘಕಾಲದಿಂದ ಅವನು ಹಾಗೇ ಬಿದ್ದುಕೊಂಡಿರುವುದನ್ನು ತಿಳಿದು, ನಿನಗೆ ಗುಣ ಹೊಂದಲು ಮನಸ್ಸಿದೆಯೇ ಎಂದು ಕೇಳಿದರು. ಪ್ರಿಯರೇ, ಯಾವ ಸಮಸ್ಯೆ ಆಗಿದೆ ನಿನ್ನ ಜೀವನದ ಆದಿ ತಾಳ ತಪ್ಪಿಸುತ್ತಿರುವುದು? ಯಾವ ವಿಷಯದಲ್ಲಿ ಆಗಿದೆ ನೀನು ಈಗ ದುಃಖ ಪಡುತ್ತಿರುವುದು? ಈಗೋ ನೀನಾಗಿರುವ ಆ ಅವಸ್ಥೆಯಲ್ಲಿ ನಿನ್ನನ್ನು ಹುಡುಕಿ ಬರುವ ದೇವರಿದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ನಮ್ಮ ಅವಸ್ಥೆ ದೇವರಿಗೆ ಗೊತ್ತಿದೆ. ಪ್ರಿಯರೇ, ವಿಶ್ವಾಸಿಸಿರಿ. ನಿನಗೆ ಒಂದು ಅನುಗ್ರಹ ನೀಡಲು ದೇವರು ನಿನ್ನ ಭವನಕ್ಕೆ ಬರುತ್ತಿದ್ದಾರೆ. ಹಲ್ಲೆಲೂಯಾ, ಆಮೇನ್. ನಿನ್ನ ಜೀವನದಲ್ಲಿ ಒಂದು ಉಳಿತು ಉಂಟಾಗಲು, ನಿನ್ನ ರೋಗ ಸೌಖ್ಯ ಆಗಲು ಯೇಸು ಸ್ವಾಮಿ ನಿನ್ನ ಜೀವನದಲ್ಲಿ ಬರುವ ದಿನವಾಗಿದೆ. ನಿನಗೊಂದು ಮಾನಸಾಂತರ ಉಂಟಾಗಲು, ನಿನಗೊಂದು ಬಿಡುಗಡೆ ಲಭಿಸಲು, ನಿನ್ನ ಜೀವನ ಉನ್ನತಕ್ಕೆ ಇರಲು, ನೀ ಬಯಸಿ ಪ್ರಾರ್ಥಿಸಿದ ಎಲ್ಲ ಕಾರ್ಯಗಳು ಅದ್ಭುತ ನಡೆಯಲು ಯೇಸು ಸ್ವಾಮಿ ನಿನ್ನ ಹತ್ತಿರ ಹುಡುಕಿ ಬರುವ ದಿನವಾಗಿದೆ. ಹಲ್ಲೆಲೂಯಾ, ಆಮೇನ್. ಪ್ರಿಯರೇ, ನಮ್ಮ ಜೀವನದ ಒಳಗೆ ಇಂದು ವಾಕ್ಯದಲ್ಲಿ ಆಲಿಸಿದ ಹಾಗೆ ಒಂದು ದೇವರ ಕಾರ್ಯ ಪ್ರಕಟವಾಗಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.